पूजा द्रव्याणि संप्रोक्ष्य अरह ओम यः श्री लक्ष्मी नारायण देवताभ्यो नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणे नमोस्तुते। अक्षतान् समर्पयामि अथ पुष्पैः पूजयामि। श्री लक्ष्मी पूजा द्रव्याणि संप्रोक्ष्य अरह ओम यः श्री लक्ष्मी नारायण देवताभ्यो नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणे नमोस्तुते। अक्षतान् समर्पयामि अथ पुष्पैः पूजयामि। श्री लक्ष्मी। ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇನ್ನು ಒಂದು ವಿಶೇಷ ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ತಮ್ಲೈನಲ್ಲೇ ನೋಡಿರ್ತೀರ. ಸೊ ನಿಜ ಹೇಳ್ತಾ ಇದ್ದೀನಿ, ನಾನು ಆವತ್ತಿನ ದಿನ ಗೃಹ ಪ್ರವೇಶದ ಹೋಮದ ದಿನ ನೈಟು ಯಾರ್ಯಾರು ದೇವ್ರುಗಳು, ಯಾವೆಲ್ಲ ದೇವ್ರುಗಳು ಬಂದಿದ್ವು ಅಂತೇಳಿ ತೋರಿಸ್ತೀನಿ. ನಿಜವಾಗ್ಲೂ ನೀವು ನಂಬಲ್ಲ ಎಷ್ಟೊಂದು ದೇವ್ರುಗಳು ಬಂದಿದ್ವು ಅಂತ ಹೇಳಿದ್ರೆ. ಸೊ ಸಾಕ್ಷಿ ಸಮೇತ ನಾನು ನಿಮಗೆ ಪ್ರೂವ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಚಿಕ್ಕ ಲಾಗ್ನ ನೀವು ಫುಲ್ಲಾಗಿ ಕೊನೆವರೆಗೂ ನೋಡಿ. ಸೊ ನಾನು ಫುಲ್ಲಾಗಿ ವೀಡಿಯೋನ, ಸೊ ಇನ್ನೊಂದು ವೀಡಿಯೋನ ಪಾರ್ಟ್ 2 ಆಗಿ ಮಾಡಿ ಇನ್ನೊಂದು ವೀಡಿಯೋನ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಅವತ್ತು ನೈಟು ನಾವು ಹೋಮನ ಮಾಡಬೇಕು ಅಂತೇಳಿ ಗಣ ಹೋಮ ಮಾಡಿಕೊಂಡು ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲ ನಮ್ಮ ಕೈಯಲ್ಲಿ ಪೂಜೆಯನ್ನು ಸಹ ಮಾಡಿಸ್ತಾ ಇದ್ರು. कविं कवीनामुपमश्वभस्मं ज्येष्ठराजं ब्रह्मणां ब्रह्मणश्चतमानषष्ठं वन्दोदिविश्वेदसादनम्। ॐ श्री महागणपतये स्वाहा। महागणपतये नमः। नमो व्रातपतये नमो गणपतये नमः प्रमदपतये नमस्ते अस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये स्वाहा। ॐ श्री महागणपतये नमः। ॐ नमो व्रातपतये नमो गणपतये नमः प्रमदपतये नमस्ते अस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये स्वाहा। महागणपतये नमः। नमो व्रातपतये नमो गणपतये नमः प्रमदपतये नमस्ते अस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये स्वाहा। महागणपतये नमः। नमो व्रातपतये नमो गणपतये नमः प्रमदपतये नमस्ते अस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये स्वाहा। महागणपतये नमः। नमो व्रातपतये नमो गणपतये नमः प्रमदपतये नमस्ते अस्तु लम्बोदराय. ನೀವು ನೋಡ್ತಾ ಇರ್ಬೋದು, ಇದೊಂದು ಹೋಮ ಮಾಡ್ತಿರುವಾಗ ತೆಗೆದಿರೋಂತಹ ಫೋಟೋ. ಸೊ ಈ ಫೋಟೋದಲ್ಲಿ ಈ ಬೆಂಕಿ ಜ್ವಾಲೆನ ಅಬ್ಸರ್ವ್ ಮಾಡಿ. ಅದರಲ್ಲಿ ವರಾಹ ಸ್ವಾಮಿಯ ಒಂದು ಪ್ರತಿರೂಪ ಕಾಣುತ್ತೆ. ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಇದು ಒಂದಾದರೆ, ನೆಕ್ಸ್ಟ್ ಈ ಕಡೆ ಬಂದರೆ ಮತ್ತೊಂದು ಫೋಟೋದಲ್ಲಿ ಶ್ರೀ ವಿಷ್ಣು ಚಕ್ರ. ಸೊ ಇದು ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಬೆಂಕಿ ಜ್ವಾಲೆಯಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ನೀಟಾಗಿ, ಎಷ್ಟು ಪರ್ಫೆಕ್ಟಾಗಿ ಕಾಣ್ತಿದೆ ಅಂಥೇಳಿ. ಸೊ ನೋಡಿದ್ರಲ್ವ. ಸೊ ಆಮೇಲೆ ಮತ್ತೊಂದು ಕಡೆ ಶ್ರೀ ಚಾಮುಂಡೇಶ್ವರಿ ಅಮ್ಮ. ಸೊ ಈ ಒಂದು
ಜ್ವಾಲೆನೂ ಕೂಡ ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಾಣ್ತಿದೆ ಅಂಥೇಳಿ. ಸೊ ಮತ್ತೊಂದು ಕಡೆ ಇದನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಇನ್ನೊಂದು ಫೋಟೋ ಕ್ಲಿಪ್ಪಿಂಗ್ಸಲ್ಲಿ ನೋಡಿ, ಅಲ್ಲಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಹೇಳಿದ್ರೆ ರಾಧಾಕೃಷ್ಣ. ಸೊ ನೋಡಿದ್ರಲ್ವ, ಈ ಸೈಡು ಕೃಷ್ಣ, ಈ ಕಡೆ ರಾಧೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫೋಟೋ. ಈ ಫೋಟೋ ಕ್ಲಿಪ್ಪಿಂಗ್ಸ್ಗಳು ನಾವು ಕೂಡ ಅಬ್ಸರ್ವ್ ಮಾಡಿರಲಿಲ್ಲ, ನಮಗೆ ಫೋಟೋಗ್ರಾಫರ್ ಹೇಳಿದ ಮೇಲೇ ಗೊತ್ತಾಗಿದ್ದು. ನೋಡಿದ್ರಲ್ವ, ಈಗಲಾದರೂ ಸೊ ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಗೃಹ ಪ್ರವೇಶ ಹೇಗೆಲ್ಲ ಆಯಿತು ಅಂಥೇಳಿ ನೆಕ್ಸ್ಟ್ ನಾನು ಫುಲ್ಲಾಗಿ ಕಂಪ್ಲೀಟಾಗಿ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.